ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಸ್ವಾತಿ, ಮ್ಯಾಥಮೆಟಿಕ್ಸ್ ಟೀಚರ್. ಸೊ ಫ್ರೆಂಡ್ಸ್, ಇವತ್ತು ನನ್ನ ಸ್ಟಡಿ ಲಾಗ್ ವಿಡಿಯೋ ಹೇಗಿತ್ತು ಅಂತ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟಾಗಿ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಜುಕೇಷನ್ ಸೈಕಾಲಜಿ. ಸೊ ಒಂದು PDF ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇದೆ, ಟೋಟಲಿ 7 ಲೆವೆಲ್ಸ್ ಇದೆ ಫ್ರೆಂಡ್ಸ್. ಆ 7 ಲೆವೆಲ್ಸನ್ನು ಕೂಡ ಓದ್ಕೊಳ್ತಾ ಹೋದೆ. ತತ್ವಗಳಾಗಿರ್ಬೋದು, ಸೈಕಾಲಜಿ, ಮಕ್ಕಳಿಗೆ ಯಾವ ಥರ ಟೀಚ್ ಮಾಡ್ತೀವಿ, ಯಾವ ಥರ ಮಕ್ಕಳಿಗೆ ತತ್ವಗಳನ್ನ ಅಳವಡಿಸ್ಬೇಕು, ವಿಶ್ಲೇಷಣೆ ಯಾವ ಥರ ಇರಬೇಕು ಅನ್ನೋದನ್ನ ಹೇಳ್ಕೊಡೋದೇ ಸೈಕಾಲಜಿ. ಸೊ ಅದನ್ನು ಯಾವ ಥರ ಮಾಡ್ತೀವಿ ಅಂತ ನೋಡಬೇಕು. ಹಾಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿದೆ. ಅದರಲ್ಲಿ ಲೆವೆಲ್ಸ್ಗಳಿದೆ. ಲೆವೆಲ್ಸ್ಗಳು ತುಂಬ ಇಂಪಾರ್ಟೆಂಟು. ಲೆವೆಲ್ಸ್ಗಳನ್ನ ನೋಡ್ಕೊಳ್ಳಿ. ಸೈಕಾಲಜಿ ನಮಗೆ 25 ಮಾರ್ಕ್ಸ್ಗೆ ಇರುತ್ತೆ. ಸೊ ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಸೊ ನೆಕ್ಸ್ಟು ಅದರ ತತ್ವಗಳ ಬಗ್ಗೆನೂ ಒಂದು ವೀಡಿಯೋನ ನೋಡಿದೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಎಷ್ಟೇ ಓದಿದ್ರು ಸೈಕಾಲಜಿ ಸಾಲ್ವ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಓದಿದ್ದು ಮ್ಯಾಥ್ಸ್. ಸೊ ಮ್ಯಾಥ್ಸಲ್ಲಿ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಲೆಸನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಲೆಸನ್ನಲ್ಲಿ ಕಂಪಲ್ಸರಿ 2 ಕ್ವಶನ್ ಆದರೂ ಬಂದೇ ಬರುತ್ತೆ ಫ್ರೆಂಡ್ಸ್. ಸೊ ನಾವು ಇನ್ ಡೆಪ್ತ್ ಹೋಗಬೇಕು. ಸೊ ಫಾರ್ಮುಲಾಗಳನ್ನ ನೋಡ್ಕೊಳ್ಳಿ. ಮೇಯ್ನಾಗಿ ಅದರಲ್ಲಿರೋ ಫಾರ್ಮುಲಾಗಂದರೆ ಫ್ಯಾಕ್ಟರೈಸೇಷನ್, ಎನ್ ಫ್ಯಾಕ್ಟೋರಿಯಲ್ ಅಂದ್ರೇನು, ಎನ್ ಮೈನಸ್ ಎನ್ ಫ್ಯಾಕ್ಟೋರಿಯಲ್ ಅಂದ್ರೇನು, ಆ ಫಾರ್ಮುಲಾನ ಯಾವ ಥರ ಕನ್ಸಿಡರ್ ಮಾಡ್ತೀವಿ. ಹಾಗೆ NCR ಕಾಂಬಿನೇಷನ್ ಫಾರ್ಮುಲಾ ಏನು, ಪರ್ಮುಟೇಷನ್ NPR ಫಾರ್ಮುಲಾ ಏನು, ಹಾಗೆ ರಿಲೇಷನ್ ಬಿಟ್ವೀನ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಫಾರ್ಮುಲಾ ಏನು, NPR = NCR + R ಫ್ಯಾಕ್ಟೋರಿಯಲ್ ಅಂದರೆ ಏನು. ಸೊ ಎಲ್ಲಿ ನಾವು ಯಾವ ಫಾರ್ಮುಲನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ನೀಟಾಗಿ ನೋಡ್ಕೋಬೇಕು. ಯಾವುದನ್ನೇ ರೀಡ್ ಮಾಡ್ತಿದ್ರು ಕೀ ಪಾಯಿಂಟ್ಸ್ನ ಮಾಡ್ಕೊಳ್ತಾ ಹೋಗಿ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮ್ಯಾಥ್ಸ್ ಫಸ್ಟ್ PU ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಲೆಸನ್ ಇದೆ. ಅದನ್ನು ತೊಗೊಂಡು ಓದಿ ಹಾಗೆ ಕೀ ಪಾಯಿಂಟ್ಸ್ನ ಮಾಡ್ಕೊಳ್ತಾ ಹೋಗಿ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾನು ನೋಡಿದ್ದು 10th ಲೆಸನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ತುಂಬ ಈಸಿ ಅನಿಸುತ್ತೆ. ಯಾರೆಲ್ಲ ಟೀಚ್ ಮಾಡಿದ್ದೀರಾ, ಆದರೆ ಯಾರೆಲ್ಲ ಸ್ಟಡಿ ಮಾಡಿದ್ದೀರೋ ಅವ್ರು ತುಂಬ ಈಸಿ ಅನಿಸುತ್ತೆ. ಸಾಲ್ವ್ ಮಾಡೋದು ಅಷ್ಟೇ ಈಸಿ ಅನಿಸುತ್ತೆ. ಏನು ಫಾರ್ಮುಲಾಗಳಿದೆಯಲ್ಲ, AN ಫಾರ್ಮುಲಾ ಆಗಿರ್ಬೋದು, SN ಫಾರ್ಮುಲಾ ಆಗಿರ್ಬೋದು, ಹಾಗೆ ಇನ್ನೂ ಒಂದು 4-5 ಅಟ್ಲೀಸ್ಟ್ ಒಂದು 4-5 ಫಾರ್ಮುಲಾಸ್ ಇದೆ. n × n + 1/2, n × n - 1/2, SN = n/2 × A + AN. ಸೊ ಆ ಥರ ಫಾರ್ಮುಲಾಗಳೆಲ್ಲಿದೆ ಎಲ್ಲ ಫಾರ್ಮುಲಾಗಳನ್ನ ನೋಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಇದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದೆ, ಯಾವ ಥರ ಪ್ರಾಕ್ಟೀಸ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದು, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಬೇಕು ಸಾಲ್ವ್ ಮಾಡೋದಕ್ಕೆ. ಹಾಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನೂ ಕೂಡ ಅನಲೈಸ್ ಮಾಡ್ತಾ ಬರಬೇಕು ನಾವು. ಆವಾಗಲೇ ನಮಗೊಂದು 8 ಅಂತ ಸಿಗೋದು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಪಾಯಿಂಟ್ಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ಟಡಿ ಲಾಗು ಅದೇ ಥರ ಒಂದೊಂದು ವೀಡಿಯೋಗಳು ಎಕ್ಸ್ಪ್ಲೈನ್ ಮಾಡಿ ಕೂಡ ಹಾಕಿದ್ದೀನಿ. ನಿನ್ನೆ ನಾನು ಬಂದು ಕಂಪ್ಯೂಟರ್ ನಾಲೆಡ್ಜು 1 or 2 ಮಾರ್ಕ್ಸ್ ಕೇಳುವಂಥ ವೀಡಿಯೋ, ಜಸ್ಟ್ ಶಾರ್ಟ್ ಕೀಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶಾರ್ಟ್ ಕಟ್ ಆಫ್ ಕೀಸ್, ಟೋಟಲ್ 12 ಕೀಸ್ ಇದೆ. 12 ಕೀಸು ಯಾವ್ದು ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೋಗಿ ನೋಡಿ.